ಫಿಶ್ ಸೋತಾಗಿತ್ತು ಗೈಸ್ ಮೋಟೋ ವ್ಲಾಗಿಂಗ್ ಮಾಡೋಣ ಅನಿಸ್ತಾ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಟೈಮು 2:40 ಆಗ್ತಾಯಿದೆ ಆ್ಯಂಡ್ ಇವತ್ತು ಸ್ಕೂಲಲ್ಲಿ 15 ಮೆಂಬರ್ಸ್ ಏನೋ ಬಂದಿದ್ದರು. ಆ್ಯಂಡ್ ಫಿಶ್ ಟ್ಯಾಂಕ್ ತೊಳಿಬೇಕು ಗೈಸ್. ತೊಳೆದ್ಬಿಟ್ಟು ಆಮೇಲೆ ತಿರ್ಗಾ ಹಿಂದಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಸೊ ಬನ್ನಿ ಗೈಸ್, ಇವಾಗ ಫಿಶ್ ಟ್ಯಾಂಕ್ನ ತೊಳೆಯೋಣ ಗೈಸ್. ಫಿಶ್ ಟ್ಯಾಂಕ್ ತೊಳೆಯೋಕ್ಕೆ ಒಂದು ಪೈಪ್ ಬೇಕು. ಹೆಂಗಂದರೆ ಅದರಲ್ಲಿ ನೀರು ಐತಲ್ಲ ಗೈಸ್, ಅದನ್ನು ತೆಗಿಯೋಕ್ಕೆ ಪೈಪ್ ಇಲ್ಲಿದೆ ಗೈಸ್. ಇಲ್ಲಿ ಎತ್ಕೊಳ್ಳೋಣ. ನೋಡ್ಬೋದು, ಇದೆಯಲ್ಲ, ಇದೆ ಪೈಪ್. ಇದನ್ನೆಲ್ಲ ಮುಚ್ಚಿಬಿಡೋಣ. ಆ್ಯಂಡ್ ಗೈಸ್, ಒಂದು ಬಕೆಟ್ ಬೇಕು, ಅದಿಲ್ಲಿದೆ. ಇದರೊಳಗಡೆ ಕ್ಲಿಪ್ ಇದೆ. ಇದನ್ನು ಈ ಕವರ್ಗೆ ಹಾಕೋಣ, ಆಮೇಲೆ ಇದನ್ನು ಎತ್ಕೊಂಡು ಹೋಗೋಣ ಗೈಸ್. ಪೈಪ್ ಅಂತ ಎತ್ಕೊಂಡು ಆಯಿತು. ಇವಾಗ ಕ್ಲಿಪ್ನ ಇದರೊಳಗಡೆ ಹಾಕೋಣ. ಇವಾಗ ನಮ್ಮ ಬಕೆಟ್ ಸಿಕ್ಕಿದೆ. ಬನ್ನಿ ಗೈಸ್, ಕ್ಲೀನ್ ಮಾಡೋಣ. ಗಾಯ್ಸ್, ಇವಾಗ ಒಂದು ಬಕೆಟ್ ಫುಲ್ ತುಂಬಿದೆ. ತಿರ್ಗಾ ಚೆಲ್ಬಿಟ್ಟು ಬಕೆಟ್ ತಿರ್ಗಾ ಇಕ್ಕೋಣ ಗಾಯ್ಸ್. ಎಲ್ಲಿ ನೋಡ್ಬೋದು ನಮ್ಮ ಫಿಶಸ್ ಎಲ್ಲ ಎಲ್ಲಿದೆ ನೋಡ್ಬೋದು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಗೈಸ್. ಇವಾಗ ಇದರೆಲ್ಲ ಕಲ್ಲೆಲ್ಲ ತೆಗಿತೀವಿ. ಎಷ್ಟು ಕಲಿಯುತ್ತೆ ಗಾಯ್ಸ್. ಇವಾಗ ಬೇಗ ತೊಳೆದ್ಬಿಡ್ತೀನಿ, ನಮಗೆ ಬೋರ್ ಮಾಡಲ್ಲ. ಫಿಶ್ ಟ್ಯಾಂಕನ್ನು ಹೇಗೆ ಬಿಡಬೇಕಾಗ್ತದೆ, ಏನಕ್ಕೆ ಒಳಗಡೆ ಪಾಚಿ ಕಟ್ಕೊಂಡಿರುತ್ತಲ್ಲ ಗೈಸ್. ಆಮೇಲೆ ಬಂದು ನೋಡಿದ್ರೆ ಒಡಿಸೋದು ಏನಾಯ್ತೋ ಗೊತ್ತಿಲ್ಲ ಗೈಸ್. ನಾನೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿತ್ತು. ಸೊ ಗೈಸ್, ಫಿಶ್ ಟ್ಯಾಂಕ್ ಕೆಲಸ ಎಲ್ಲ ಮುಗೀತು. ಆ್ಯಂಡ್ 2 ಮೀನು ಸತ್ತೋಯ್ತು ಗೈಸ್. ಅದೇನಕ್ಕೂ ಗೊತ್ತಿಲ್ಲ ಗೈಸ್. ಪಕ್ಕದ ಮನೆಯವರು ಆ್ಯಂಡ್ ನಮ್ಮ ತಂಗಿ ಸೇರಿ ಅದ್ರ ಜೊತೆ ಆಟ ಆಡ್ತಿದ್ರು. ಅದು ಕೆಳಗಡೆ ಬಿದ್ದೋಯ್ತಂತೆ ಫಿಶ್ಶು, ಅದರಿಂದ ಸತ್ತೋಯ್ತು ಗೈಸ್. ಚೆನ್ನಾಗಿತ್ತು ಗೈಸ್. ಇವಾಗ ಇಲ್ಲಿ ಡೆಕೋರೇಷನ್ಗೆ ನನ್ನ ಪಾಟ್ ಸಿಕ್ಕಿದ್ನಲ್ಲ ಗೈಸ್, ಅದ್ರ ಜೊತೆ RGB ಲೈಟ್ ಕೂಡ ಬಂದಿದೆ. ತೋರಿಸ್ತೀನಿ ರೀ, ಇಲ್ಲಿ ನೋಡಿ ಗಾಯ್ಸ್. ಇದೆ RGB ಲೈಟ್ ಆ್ಯಂಡ್ ಇದ್ರ ಜೊತೆ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಂಟ್ರೋಲರ್ ಆ್ಯಂಡ್ ಅದು ಚಾರ್ಜರ್. ಇವಾಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಆನ್ ಮಾಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್,
ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ RGB ಲೈಟ್. ಇಲ್ಲಿ ಡಿಫ್ರೆಂಟ್ ಮೋಡ್ಸ್ ಇದೆ. ಆ್ಯಂಡ್ ಇದು ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದು RGB ಎಷ್ಟೊಂದು ಲೈಟ್ ಕಲರ್ಸ್ ಇದೆ. ಆ್ಯಂಡ್ ಇಲ್ಲಿ ನಾನು ಡೆಕೋರೇಷನ್ ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಇದನ್ನು ಲೈಟ್ನ ಫಿಕ್ಸ್ ಮಾಡೋಣ ಬನ್ನಿ. ಗೈಸ್ ಇವಾಗ ಫೈನಲಿ ಲೈಟ್ ಹಾಕಿ ರೆಡಿ ಆಗಿದೆ. ಗೈಸ್ ತೋರಿಸ್ತಾ ಗೈಸ್ ಇನ್ 3, 2, 1 ಇಲ್ಲಿ ನೋಡ್ಬೋದು ಗೈಸ್, ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಗೈಸ್ ಇಲ್ಲೊಂದು ಸ್ವಲ್ಪ ಫೆವಿಕ್ವಿಕ್ಕಿಂದ ಸ್ಟಿಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು ಗೈಸ್ ಇದನ್ನು ಸರಿಯಾಗಿ ಅರೇಂಜ್ ನೋಡಿ ಗೈಸ್. ಇಲ್ಲೂ ಕೆಳಗಡೆ ಇದೆ RGB ಲೈಟ್. ಆ್ಯಂಡ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಾನು ಮಾಡಿದ್ದೀನಿ. ಸೊ ಗೈಸ್ ತುಂಬ ಸ್ವೆಟ್ ಆಗಿದ್ದೀನಿ, ಅದಕ್ಕೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಗೈಸ್. ಇವಾಗ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಡೆಕೋರೇಷನ್ ಮಾತ್ರ ನೋಡ್ಬೋದು ಗೈಸ್. ಇಲ್ಲೂ ಕೆಳಗಡೆ ಲೈಟ್ ಹಾಕಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೂ ನೋಡ್ಬೋದು ಸಖತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಇವಾಗ ಫೈನಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ಹಿಂದಿ ಪ್ರಾಜೆಕ್ಟ್ ಬರೆಯೋಕೆ ಕೂತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಗಾಯ್ಸ್ ನಾನು ಹಾಕ್ತಾನೆ ಇದ್ದೀನಿ, ಯಾಕಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ, ಮಸ್ತಾಗಿ ಕಾಣ್ತಾ ಇದೆ ನೋಡ್ಬೋದು ಗೈಸ್. ಇನ್ನೊಂದು ಆರ್ಡ್ರ್ ಮಾಡಬೇಕು ಅನಿಸುತ್ತೆ, ಯಾಕಂದರೆ ಗೈಸ್ ಇಲ್ಲಿ ಸುತ್ತ ಹಾಕೋಣ ಇನ್ನೂ ಚೆನ್ನಾಗಿ ಕಾಣಲಿ ಅಂತ. ಚೆನ್ನಾಗೈತೆ ಗೈಸ್. ಇನ್ನು ಸ್ವಲ್ಪ ಲೈಟ್ ಹಾಕಿದ್ರೆ ಇನ್ನೂ ಬ್ರೈಟಾಗಿ ಕಾಣ್ಬೋದು. ಆ್ಯಂಡ್ ಇದು ಇದ್ರ ರಿಮೋಟ್ ಆಫ್ ಜಾಸ್ತಿ ಆಪ್ಷನ್ಸ್ ಇದೆ ನೋಡಿ. ಇದು ಬ್ರೈಟ್ನೆಸ್ ಜಾಸ್ತಿ ಇಲ್ಲ ಕಮ್ಮಿ ಮಾಡೋದು ಗೈಸ್. ಇದು ಇದೇ ಕಂಟ್ರೋಲರ್ ಇಲ್ಲ ಐತಲ್ಲ ಗೈಸ್, ಇದು ಆ್ಯಂಟಿನಾ ಥರ ಇದಕ್ಕೆ. ಇಲ್ಲಿ ನೋಡ್ಬೋದು ಗೈಸ್ RGB ಗೈಸ್. ಇಲ್ಲಿ ಕೊಟ್ಟಿರೋ ಕಲರ್ ಥರ ಯಾವುದು ಸರಿಯಾಗಿ ವರ್ಕ್ ಆಗಲ್ಲ. ಇಲ್ಲಿ ನೋಡ್ಬೋದು ಈ ಕಲರ್ ಒತ್ತಿದ್ದೀನಿ ಆದರೆ ಬರೋದಿಲ್ಲ. ಇವಾಗ ರೆಡ್ ಒತ್ತಿದ್ದೀನಿ ನೋಡಿ, ರೆಡ್ ಬರೋಲ್ಲ, ಅಂದರೆ ಮಿಕ್ಸ್ ಥರ ಬರುತ್ತೆ ಗೈಸ್. ನೋಡ್ಬೋದು ರೆಡ್ ಒಂದೇ ಕಲರ್ ಕೊಡೋಲ್ಲ ಇದರಲ್ಲಿ, ಏನೋ ಗೊತ್ತಿಲ್ಲ ನನಗೂ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಮೋಡ್ಸ್ ಕೂಡ ಇದೆ ನೋಡಿ. ಇವಾಗ ಈ ಥರ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಮೋಡ್ ನೋಡಿ ಗೈಸ್, ಕಮ್ಮಿಯಾಗಿ ಜಾಸ್ತಿ ಆಗುತ್ತೆ ತಿರ್ಗಾ. ಆ್ಯಂಡ್ ಇದು ಅದೇ ಥರನೇ ಗೈಸ್, ಆದರೆ ಒಂದು ಲೈಟ್ ಬಿಟ್ಟು ಇನ್ನೊಂದು ಲೈಟ್ ಆಗುತ್ತೆ. ಇದೂ ಅದೇ ಥರ ಗೈಸ್. ಆ್ಯಂಡ್ ಇಲ್ಲಿ ಆಫ್ ಒನ್ ಬಟನ್ ಕೊಟ್ಟಿದ್ದಾರೆ, ಆಫ್ ಮಾಡಿದ್ರೆ ಆಫ್ ಆಗೋಗುತ್ತೆ ನೋಡಿ. ಸೊ ಗೈಸ್ ಇವಾಗ ಎಲ್ಲ ತಗೊಂಬರ್ತೀನಿ. ಇಲ್ಲಿ ಪೇಪರ್ಸ್ ಆ್ಯಂಡ್ ಪ್ರಾಜೆಕ್ಟ್ ಮಾಡಬೇಕಲ್ವಾ. ಸೊ ಗೈಸ್ ಹಳೇದ ಥರನೇ ಸೆಟಪ್ ಮಾಡ್ಕೊಂಡಿದ್ದೀನಿ, ಐಡ್ಸಾಳಲ್ಲ ಅಂತ.
ಇವಾಗ ಗಾಯ್ಸ್ ನಾನು ಸೈಕಲ್ ತುಳಿಯೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಮೋಟೋ ವ್ಲಾಗಿಂಗ್ ಮಾಡೋಣ ಅನಿಸ್ತಾ ಇದೆ ಗೈಸ್. ಅದಕ್ಕೆ ಹೆಂಗೆ ಮಾಡಲಿ ಗೈಸ್, ಹೆಲ್ಮೆಟ್ ಅಂತೂ ಇಲ್ಲ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಗೈಸ್ ನಾನು ಆರ್ಡ್ರ್ ಮಾಡಿದ್ದೀನಿ ಜಸ್ಟ್ ಮೌಂಟ್ ಸ್ಟ್ರ್ಯಾಪ್. ತೋರಿಸ್ತೀನಿ ರೀ, ಇಲ್ಲಿ ನೋಡ್ಬೋದು ಇದೆ ಗೈಸ್. ಇದನ್ನು ನಮ್ಮ ಚೆಸ್ಟಲ್ಲಿ ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಫೋನ್ನ ಮೌಂಟ್ ಮಾಡಿದ್ರೆ ಇದು ಅಂದರೆ ಈ ಥರ ರೆಕಾರ್ಡ್ ಮಾಡುತ್ತೆ ಗೈಸ್. ಇದನ್ನು ಫಿಕ್ಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೀ ಗೈಸ್. ಇಲ್ಲಿ ನೋಡ್ಬೋದು ಇದೆ ಗೈಸ್ ಜಸ್ಟ್ ಮೌಂಟ್ ಸ್ಟ್ರ್ಯಾಪ್. ಇಲ್ಲಿ ನೋಡ್ಬೋದು ಫಿಕ್ಸ್ ಆಗಿದೆ. ಇದಕ್ಕೆ ಗೈಸ್ ಇದಕ್ಕೆ ಕ್ಯಾಮ್ರಾನ ಅಂದರೆ ಫೋನ್ನ ಫಿಕ್ಸ್ ಮಾಡ್ತೀನಿ. ಬನ್ನಿ ಗೈಸ್, ಫಿಕ್ಸ್ ಮಾಡ್ಕೊಂಡು ಇವಾಗ ಸೈಕಲ್ ತುಳಿಯೋಕ್ಕೆ ಹೋಗೋಣ ಗಾಯ್ಸ್. ಇವಾಗ ವ್ಯೂ ನೋಡ್ತಾ ಇದ್ದೀರಲ್ಲ, ಎಲ್ಲ ಈ ಜಸ್ಟ್ ಮೌಂಟ್ ಸ್ಟ್ರ್ಯಾಪ್ ಇದೆ. ಇಲ್ಲಿ ನೋಡ್ಬೋದು ಗೈಸ್ ವ್ಯೂ ಎಷ್ಟು ಸಕ್ಕತ್ತಾಗಿ ಬರ್ತಾಯಿದೆ. ಆ್ಯಂಡ್ ಇದು ಜಾಸ್ತಿ ಶೇಕು ಆಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಸೈಕಲ್ ಮೇಲೆ ಹೋಗ್ದಾಗಲೇ ಗೊತ್ತಾಗೋದು. ಬನ್ನಿ ಗೈಸ್ ಇವಾಗ ಹೋಗೋಣ. ಗೈಸ್ ಯಾವ ಥರ ಕಾಣಿಸ್ತಾ ಇದೆ, ಯಾವ ಥರ ಕ್ವಾಲಿಟಿ ಇದೆ ಅಂತ ಕಮೆಂಟ್ಸ್ ಮಾಡಿ. ಇನ್ನೂ ಜಾಸ್ತಿ ಈ ಥರ ಮೋಟೋ ವ್ಲಾಗ್ ಬೇಕಂದರೆ ಕಮೆಂಟ್ಸ್ ಮಾಡಿ ಗೈಸ್. ಸೊ ಗಾಯ್ಸ್ ಇವಾಗ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿದೆ. ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ಕೊಂಡು ಗಾಯ್ಸ್ ಇವಾಗ ನೋಡಿ ಸಂಜೆ ಆಗಿದೆ. ಇವಾಗ ಮನೆ ಕಡೆ ಹೋಗೋಣ ಗಾಯ್ಸ್. ಇದು ಸರಿಯಾಗಿ ನಾವು ಕೂತ್ಕೊಳ್ಳಿಲ್ಲ, ಇದು ಸಾರಿ ಅದಕ್ಕೆ ನೋಡ್ಬಿಡಿ ಗಾಯ್ಸ್. ಇದು ಹಿಂಗೆ ಬರ್ತಾಯಿದೆ, ಆದರೆ ಹಿಂಗೆ ಬರಬೇಕಂದ್ರೆ ಇವಾಗ ಸರಿಯಾಗಿದೆ ಗಾಯ್ಸ್. ಇವಾಗ ನೀವು ಎಲ್ಲಿ ನೋಡ್ತಾ ಇದ್ದೀರಾ ನೋಡಿ ಗಾಯ್ಸ್. ಪ್ಲೀಸ್ ಮೋಟೋ ವ್ಲಾಗಿಂಗ್ ಬೇಕಂದರೆ ಕಮೆಂಟ್ಸ್ ಮಾಡಿ ಗಾಯ್ಸ್. ಗೈಸ್ ಇನ್ನೂ ಜಾಸ್ತಿ ಮೋಟೋ ವ್ಲಾಗಿಂಗ್ ಬೇಕಂದರೆ ಕಮೆಂಟ್ಸ್ ಮಾಡಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ನಾಳೆ ಸಂಡೇ ಗೈಸ್, ನಾಳೆ ಬೆಳಗ್ಗೆ ಎಲ್ಲಾದರೂ ರೈಡಿಗೆ ಹೋಗೋಣ. ಸೊ ಕಮೆಂಟ್ಸ್ ಹಾಕಿ, ಅವಾಗ ಬೇಕಾದ್ರೆ ಹೋಗೋಣ. ಗೊತ್ತಾಯ್ತಾ ಗಾಯ್ಸ್? ಕಮೆಂಟ್ಸ್ ಹಾಕೋದು ಮರಿಬಿಡಿ ಅಂತ ಹೇಳ್ತಾ ಗೈಸ್. ಕ್ವಾಲಿಟಿ ಸರಿಯಾಗಿಲ್ಲ ಅಂದರೆ ಈ ಬೇರೆ ಮಾಡ್ಕೊಡಿ ಗಾಯ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಫೋನ್ ಕ್ವಾಲಿಟಿ ಕ್ಯಾಮ್ರಾದಲ್ಲ. ಅದಕ್ಕೆ ಗಾಯ್ಸ್ ಪ್ಲೀಸ್ ಗೈಸ್. ಇನ್ನೇನೋ ಮನೆ ಹತ್ರ ಬಂದುಬಿಟ್ವಿ. ಸೊ ಗಾಯ್ಸ್ ಮನೆ ರೋಡ್ ಬಂದಿದೆ. ಇಲ್ಲಿ ನೋಡ್ಬೋದು ಇದೆ ಗಾಯ್ಸ್. ನೋಡ್ಬೋದು ಗೈಸ್, ರೋಡನ್ನ ಚೆನ್ನಾಗಿ ಮಾಡಿಲ್ಲ ಗೈಸ್. ನಾನು 1ನೇ ಕ್ಲಾಸಿಂದನೂ ಇದು ಹಿಂಗೆ ರೋಡ್ ಹಿಂಗೆ ಇದೆ. ಗೌರ್ಮೆಂಟ್ನವ್ರದ್ದು ಏನು ಮಾಡ್ತಾಯಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಲ್ಲ ಗೈಸ್, ಸೈಕಲ್ನ ನಿಲ್ಸೋಣ ಬನ್ನಿ. ಗೈಸ್ ಇನ್ನು ಇಲ್ಲಿ ಲೈಟ್ ಆನ್ ಮಾಡಿಲ್ಲ, ಲೈಟ್ ಇದೆ. ನೋಡ್ಬೋದು ಗೈಸ್, ಇಲ್ಲಿ ಸೈಕಲ್ ನಿಲ್ಸಿದ್ದೀನಿ. ಬನ್ನಿ ಗೈಸ್ ಮನೆಗೆ ಹೋಗೋಣ. ಸೊ ಗಾಯ್ಸ್ ಈ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.